ಹಲೋ ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಶ್ರೀ ಮಂಜುನಾಥ ಪೇರೆಂಟ್ಗೆ ಸ್ವಾಗತ. ನಮ್ಮ ಅಂಗಡಿಯಲ್ಲಿ ಇವಾಗ ಟ್ಯಾಂಕ್ ಮಾಡಬೇಕು. ಟ್ಯಾಂಕಿಗೆ ಗ್ಲಾಸ್ ಕಟ್ ಮಾಡಿಸ್ಕೊಂಡು ಹೋಗ್ಬೇಕಲ್ವ, ಅದಕ್ಕೆ ಗ್ಲಾಸ್ ಅಂಗಡಿಗೆ ಬಂದಿದ್ದೀವಿ. ಇದು ದೊಡ್ಡದು ಗ್ಲಾಸ್ ಅಂಗಡಿ. ಇದು ತೋರಿಸ್ತೀನಿ ಇದೆ ಯಾವ ಥರ ಇದೆ ಅಂದ್ಬಿಟ್ಟು ಅಂತ. ಅವರೆಲ್ಲ ಕಟ್ ಮಾಡೋದು. ಗ್ಲಾಸ್ಗಳು ಕಟ್ ಮಾಡ್ತಾ ಇದ್ದಾರೆ. ಇಲ್ಲಿಂದನೇ ಗ್ಲಾಸ್ ಕಟ್ಟಾಗಿ ನಮ್ಮ ಅಂಗಡಿಗೆ ಬರುತ್ತೆ. ನೋಡ್ರಿ ಯಾವ ಥರದ್ದು. ನಮ್ಮ ಮನೆಗೆ ಹಾಕೋದಿಕ್ಕಾ? ಹೌದಾ? ಹಾಂ, ಇದಾದರೆ ಕಡಿಮೆ ಆಗುತ್ತೆ. ಹ್ಞೂ, ಇಷ್ಟು ದೊಡ್ಡ ದೊಡ್ಡ ಗ್ಲಾಸಲ್ಲಿ ಕಟ್ ಮಾಡಿ ಕೊಡ್ತಾರೆ ನಮ್ಮ ಅಂಗಡಿಗೆ. ಅಕ್ವೇರಿಯಂ ಟ್ಯಾಂಕ್ ಮಾಡೋದಕ್ಕೆ ಇಲ್ಲಿಂದನೇ ತೊಗೊಂಡೋಗ್ತಾ ಇದ್ದೀವಿ. ಅದಕ್ಕೆ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ನೋಡಿ. ನಿಮಗೂ ಏನಾದ್ರು ಟ್ಯಾಂಕ್ಗಳು, ಅಕ್ವೇರಿಯಂ ಟ್ಯಾಂಕೆಲ್ಲ ಏನಾದ್ರು ಮಾಡಿಸ್ಬೇಕು ಅಂತಂದರೆ ನಾವು ಫ್ಯಾಕ್ಟ್ರಿಲೇ ಇದು ಕಟ್ ಮಾಡಿಸ್ತಾ ಇರೋದು. ಅಂಗಡಿಗಳಲ್ಲ, ಫ್ಯಾಕ್ಟ್ರಿ ಇದಲ್ಲ, ಗೋಡನ್ಗಳು, ದೊಡ್ಡ ದೊಡ್ಡ ಗೋಡನ್ಗಳಿದೆಲ್ಲ ಇಲ್ಲೇ ಕಟ್ ಮಾಡಿಸ್ತೀವಿ ನಾವು. ನೋಡಿ, ಇಲ್ಲಿಂದನೇ ಕಟ್ಟಾಗಿ ಬರೋದು ಅಂಗಡಿಗೆ. ಇವಾಗ ಹೊಸದಾಗಿ ಟ್ಯಾಂಕ್ ಮಾಡ್ತಾಯಿದ್ದೀವಿ ನಾವು. ಹಿಂಗೆ ಹೋಗೋಣ ಬಾ, ಹಿಂಗೂ ಹೋಗ್ಬೋದಲ್ಲ. ಇವಾಗ ಆರ್ಡ್ರ್ ಕೊಟ್ಟಿದ್ದೀವಿ ಗ್ಲಾಸು. ಇವಾಗ ಅವ್ರಿನ್ನ ಸಂಜೆ ಆಗುತ್ತೆ ಅದನ್ನು ಕೊಡೋದಕ್ಕೆ. ಅದಕ್ಕೆ ಅಂಗಡಿಗೆ ಹೋಗ್ತಾ ಇದ್ದೀವಿ, ಅಂಗಡಿ ಓಪನ್ ಮಾಡೋಣ ಅಂತೇಳಿ. ಥ್ಯಾಂಕ್ ಯು ಫ್ರೆಂಡ್ಸ್. ಇವಾಗ ಅಂಗಡಿಗೆ ಬಂದಿದ್ದೀವಿ. ಅಂಗಡಿಯಲ್ಲಿ ಏನೆಲ್ಲ ಆಗಿದೆ ಕೆಲಸಗಳಂತ ತೋರಿಸ್ತೀನಿ ಬನ್ನಿ. ಇದೆಲ್ಲ ಪೇಂಟ್ ಮಾಡಿದ್ದಾರೆ, ಟ್ಯಾಂಕ್ಗೆಲ್ಲ ಪೇಂಟ್ ಮಾಡಿದ್ದಾರೆ, ಯೆಲ್ಲೋ ಪೇಂಟ್ ಮಾಡಿದ್ದಾರೆ. ಇನ್ನೂ ಸ್ವಲ್ಪ ಅದಕ್ಕೆಲ್ಲ ಕೆಲಸ ಇದೆ, ಅದೆಲ್ಲ ಮಾಡಬೇಕು. ಇನ್ನು ಪೇಂಟ್ ಮಾಡಬೇಕು. ಇನ್ನು ಅರ್ಧನೇ ಆಗಿರೋದು ಪೇಂಟು. ಇಷ್ಟಾಗಿದೆ ಕೆಲಸ. ಇವಾಗ ಅದಕ್ಕೆ ವುಡ್ ಶೀಟ್ ಕಟ್ ಮಾಡ್ತಾ ಇದ್ದಾರೆ ಇವಾಗ. ಯಾಕಂತಂದರೆ ಇದ್ರ ಕೆಳಗಡೆ ಹಾಕೋದಕ್ಕೆ ವುಡನ್ ಶೀಟ್ ಹಾಕ್ತಾರೆ ಇದಕ್ಕೆ. ಇದ್ರ ಕೆಳಗಡೆ ಅದ್ರ ಮೇಲೆ ಥರ್ಮಾಕೋಲ್ ಹಾಕ್ತಾರೆ, ಅದ್ರ ಮೇಲೆ ಟ್ಯಾಂಕ್ ಇಡ್ತಾರೆ. ಆ ಥರ ಪ್ರೊಸೆಸಲ್ಲಿ ಮಾಡ್ತಾರೆ. ಈಗ ವುಡ್ ಕಟ್ ಮಾಡ್ತಾ ಇದ್ದಾರೆ. ಮೊನ್ನೆ ಎಲ್ಲ ಸ್ಟ್ಯಾಂಡ್ ವೆಲ್ಡಿಂಗ್ ಮಾಡಿದ್ರು, ಇವತ್ತು ವುಡ್ ಕಟ್ಟಿಂಗ್ ಮಾಡ್ತಾ ಇದ್ದಾರೆ. ಎಲ್ಲ ಸಣ್ಣ ಪುಟ್ಟದೆಲ್ಲ ಇವರೇ ಮಾಡ್ಕೊತಾರೆ. ಆಲ್ಮೋಸ್ಟ್ ಕಟ್ಟಿಂಗ್ ಮಿಷನ್ಸ್ ಎಲ್ಲ ಇದೆ ಇವ್ರ ಹತ್ರನೇ, ಅದರಿಂದ ಇವರೇ ಕಟ್ ಮಾಡ್ಕೊಳ್ತಾರೆ. ಇವರು ಈ ಥರ ಕಟ್ ಮಾಡಿ ಇವರೇ ಎಲ್ಲ ಕೆಲಸನೂ ಮಾಡ್ಕೊಳ್ಳೋದ್ರಿಂದ ಈ ಬಿಲ್ಡಿಂಗ್ ಓನರ್ಗೂ ಹೊಟ್ಟೆ ಕಿಚ್ಚು ಬಂದುಬಿಟ್ಟಿದೆ. ನಮ್ಮ ಅಂಗಡಿಗೆ ಯಾವಾಗಲೂ ನೀರು ಬರ್ತಾರೋ ನೀರನ್ನೇ ಟ್ಯಾಪ್ನೇ ಕಟ್ ಮಾಡಿಬಿಟ್ಟವ್ರೆ. ಇವಾಗ ನೀರೇ ಬರ್ದಿರಂಗೆ ಮಾಡ್ತಿದ್ದಾರೆ. ಇವಾಗ ನೀರು ನಾವು ಹೊರಗಡೆಯಿಂದ ಹಾಕಿಸ್ಕೋಬೇಕು. ನೋಡಿ, ನೀರೇ ಬರಲ್ಲ, ತಿರುಗಿಸಿದ್ರೂ ನೀರು ಬರಲ್ಲ. ನೀರೇ ಕಟ್ ಮಾಡಿಬಿಟ್ಟವ್ರೆ. ಅಲ್ಲಿ ಮೇಯ್ನಲ್ಲೇ ಕಟ್ ಮಾಡಿಬಿಟ್ಟಿದ್ದಾರೆ ನೀರು. ಹೊಟ್ಟೆ ಕಿಚ್ಚು. ಏನಾದ್ರು ಕೇಳೋಕೆ ಹೋದರೆ ಇಷ್ಟ ಇದ್ರೆ ಇರಪ್ಪ, ಇಲ್ಲಾಂದರೆ ಖಾಲಿ ಮಾಡಪ್ಪ ಅಂತಾರೆ. ಅದಕ್ಕೇ ನಾವು ಏನೂ ಕೇಳೋಕೆ ಹೋಗಲಿಲ್ಲ, ಸುಮ್ಮನೆ ಆಗ್ಬಿಟ್ವಿ. ಕಟ್ ಮಾಡ್ಕೊಂಡ್ರೆ ಕಟ್ ಮಾಡ್ಕೊಳಪ್ಪ, ಮೂಕ ಜೀವಿಗಳಿಗೂ ನೀರು ಇಲ್ದಿರಂಗೆ ಮಾಡಿದ್ಯಾ, ಆ ಶಿವ ಪರಮಾತ್ಮನೇ ನೋಡ್ಕೊಳ್ಳಿ ನಿನ್ನ ಅಂದ್ಕೊಂಡು ಸುಮ್ಮನೆ ಆಗ್ಬಿಟ್ವಿ ನಾವೇ. ಜನಗಳಿಗೆ ಅಷ್ಟು ಹೊಟ್ಟೆ ಕಿಚ್ಚಿರುತ್ತೆ. ಅವ್ರ ಮುಂದೆ ಏನು ಮಾಡೋಕ್ಕೂ ಹೋಗ್ಬಾರ್ದು, ಏನು ತೋರಿಸ್ಕೊಳ್ಳೋಕ್ಕೂ ಹೋಗ್ಬಾರ್ದು.
ಏನು ಮಾಡೋದು, ಕೆಲಸಗಳು ಮಾಡಲೇಬೇಕು, ಏನು ಮಾಡೋಕ್ಕಾಗಲ್ಲ. ಅವ್ರು ನೋಡ್ತಾರೆ ಇವ್ರು ನೋಡ್ತಾರೆ ಅಂತ ಸುಮ್ಮನೆ ಇರೋದಕ್ಕಾಗೋದಿಲ್ಲ. ನಮ್ಮ ಕೆಲಸ ನಾವು ಮಾಡ್ಕೊಳ್ಳೇಬೇಕಾಗುತ್ತೆ. ಅವಾಗ ನಾವು ಶ್ರಮ ಪಡೋದು ಅವ್ರಿಗೇನು ಗೊತ್ತು. ಆ ಥರ ಕೂರಿಸ್ತಾರೆ ವುಡನ್ ಶೀಟು. ಯಾಕಂದರೆ ಡೈರೆಕ್ಟಾಗಿ ಟ್ಯಾಂಕ್ ಕೂರಿಸೋಂಗಿಲ್ಲ. ಟ್ಯಾಂಕು ಒಂದೊಂದು ಕಡೆ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ಅದರಿಂದ ಈ ಥರ ವುಡನ್ ಶೀಟ್ ಕೂರಿಸಿ ಅದ್ರ ಮೇಲೆ ಥರ್ಮಾಕೋಲ್ ಹಾಕಿ ಥರ್ಮಾಕೋಲ್ ಮೇಲೆ ಟ್ಯಾಂಕ್ ಇಡ್ತಾರೆ. ಇಷ್ಟೊಂದು ಇರುತ್ತೆ ಅದು ಮಾಡೋವಂಥದ್ದು. ನೋಡೋಕ್ಕೆ ಸುಲಭ ಅಂತೀವಿ, ಅಷ್ಟು ಶ್ರಮ ಅಷ್ಟಿರುತ್ತೆ ಅದರಲ್ಲಿ. ನೋಡಿ ಇವಾಗ ಶೀಟ್ ಕೂರಿಸಿದ್ದಾರೆ. ಗ್ಯಾಪ್ ಒಂದು ಸ್ವಲ್ಪ ಇದೆ, ಇನ್ನೊಂದು ಚೂರು ಇದು ಮಾಡು. ಹಾಂ ಸರಿ ಆಯ್ತು ಬಿಡು. ಹಾಂ ಸರಿ ಇದೆ ಬಿಡ್ರಿ. ಕೂತಿದೆ ಆ ಕಡೆನಾ? ಆ ಕಡೆ ಒಂಚೂರು ಗ್ಯಾಪ್ ಆಯಿತು, ಒಂದು 1/4 ಇಂಚು. ಇನ್ನೊಂದು ಸ್ವಲ್ಪ ಹಾಂ ಬಿಡು. ಅಲ್ಲೇನು ಟ್ಯಾಂಕ್ ಇಡಲ್ವಲ್ಲ ನೀವು, ಬೇರೆ ಡ್ರೈ ಐಟಮ್ ತಾನೇ ಇಡೋದು. ಪರವಾಗಿಲ್ಲ, ಏನು ನಡೆಯುತ್ತೆ. ಹಾಂ ಅದೊಂದು ಫ್ಲೋರ್ದು ಆಯಿತಾ? ಇವೆಲ್ಲ 2 ಟ್ಯಾಂಕ್ ಅಂಟಿಸಿದ್ದಾರೆ. ಈ ಕಡೆ ಎಲ್ಲ ಶೀಟ್ಗಳು ಹಾಕ್ತಾ ಇದ್ದಾರೆ. ಇನ್ನೂ ಸ್ವಲ್ಪ ಶೀಟ್ ತರಬೇಕು, ಸ್ವಲ್ಪನೇ ಇದ್ದಿದ್ದು ಅಂತ ಅದನ್ನೇ ಹಾಕ್ತಾ ಇದ್ದಾರೆ. ಇನ್ನು ಮಿಕ್ಕಿದ್ದು ನಾಳೆ ಹಾಕ್ತಾರೆ. ನಾಳೆ ಎಪಿಸೋಡಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಮುಂದೆ ಫಿಶ್ಗಳೆಲ್ಲ ಹೊಸ ಫಿಶ್ಗಳೆಲ್ಲ ಬರ್ತಾ ಇರುತ್ತೆ, ನಿಮ್ಮ ಮಾಹಿತಿ ಕೊಡ್ತೀನಿ ನಾನು. ನೋಡ್ತಾ ಇರಿ ನನ್ನ ಚಾನಲ್ನ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್. ಹಾಂ